ಹೇ ನಮಸ್ಕಾರ ಬಾಯ್ಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಹೊಸ ವಿಡಿಯೋಗೆ. ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂತ ಹುಡುಗನ್ ಪಟಾಯಿಸ್ಬಿಟ್ಟು ಇದು ಟ್ಯಾಲೆಂಟ್ ಈ ತರ ಇರ್ಬೇಕು ನೋಡಿ. ಟಿಕೆಟ್ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿ ಅಂತ ಮಾಡ್ತಾ ಇಲ್ಲ. ಬೇರೆ ಕೆಲಸ ಇದ್ದೀರಾ? ಬೆಳಗ್ಗೆ ಬಂದಿದ್ದೀವಿ. ಗಾಡಿ ಸ್ವಲ್ಪ ಒಂದೆರಡು ಮಕ್ಕರ್ ಬಂತು, ಯಾಕಂದ್ರೆ ನಾವು ನಮ್ಗೆ ಬುದ್ಧಿ ಇಲ್ಲ, ಹಂಗ್ ಮಾಡಿದ್ದಿಲ್ಲ. ನಮ್ದೇ ತಪ್ಪು. ರಿಸರ್ವ್ ಅಲ್ಲಿ ಇಟ್ಕೊಂಡು ಬಂದಿದ್ದೀವಿ. ಇದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಪೆನುಕೊಂಡ ಫೋರ್ಟ್ ಅಲ್ಲಿ ಸಿಗೋಣ. ಹೇ ನಮಸ್ಕಾರ ಬಾಯ್ಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಹೊಸ ವಿಡಿಯೋಗೆ. ಇವತ್ತು ಏನಪ್ಪ ವಿಷಯ ಅಂದರೆ, ನಾವು ನಂದಿ ಹಿಲ್ಸ್ಗೆ ಹೋಗ್ತಾಯಿದ್ದೀವಿ. ಇಲ್ಲ ಬಾಯ್ಸ್ ಅಲ್ಲ, ನಂದಿ ಹಿಲ್ಸ್ಗೆ ಹೋಗ್ತಾಯಿದ್ದೀವಿ. ಫುಲ್ಲು ಚಳಿ, ಬೆಳಗ್ಗೆ ಇಲ್ಲೇ ಬಸ್ ಸ್ಟಾಪಲ್ಲಿ ಟೀ ಕುಡ್ಕೊಂಡು ಗಾಡಿ ಬಿಡ್ತಾಯಿದ್ರಿ. ಇವತ್ತೇನಂದರೆ ವಿಶೇಷ, ನಾನು RX ಅಲ್ಲ ಬುಲೆಟ್ ಎತ್ಕೊಂಡು ಹೋಗ್ತಾಯಿದ್ದೀನಿ ಇವತ್ತು. ಇವತ್ತು ಬುಲೆಟ್ ಅಂದರೆ ಇದು ನಮ್ಮ ಅಣ್ಣದು. ನಾವು ಒಂದು ಟ್ರಿಪ್ಗೆ ಹೋಗಿದ್ರಿ, ಅಂದರೆ ಇದು ಯಾವುದು ಕೂರ್ಗ್ಗೆ, ಆವಾಗ ಎತ್ಕೊಂಡು ಹೋಗಿದ್ರಿ ಬುಲೆಟ್ ಮಸ್ತು. ನಮಗಂತೂ ಒಳ್ಳೆ ಕಂಫರ್ಟು ಟ್ರಿಪ್ಪಲ್ಲಿ. ಇದು ಈ ಗಾಡಿಯಲ್ಲಿ ಬಿಟ್ಟರೆ ಆ ಗಾಡಿಯೆಲ್ಲ ಅಷ್ಟೊಂದು ಕಂಫರ್ಟ್ ಸಿಕ್ಕಿಲ್ಲ, ಯಾಕಂದರೆ ಇಬ್ಬರು ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತು. ಕಂಫರ್ಟ್ ಇತ್ತು ಇದರಲ್ಲಿ, ಬುಲೆಟಲ್ಲಿ ಮಾತ್ರ. ಇವತ್ತು ನಾನು ಹಂಗೆ ನಂದಿ ಹಿಲ್ಸ್ಗೆ ಎತ್ಕೊಳ್ಳೋಣ ಅಂತ ಕೇಳಿಬಿಟ್ಟು ನಮ್ಮ ಅಣ್ಣಗೆ ರಾತ್ರಿ ಈಸ್ಕೊಂಡು ಬಂದೆ ಹಂಗೆ ಸುಮ್ಮನೆ. ಇದರಲ್ಲಿ ಒಂದು ಸ್ವಲ್ಪ ಸೈಲೆನ್ಸರ್ದು ಸೌಂಡ್ ಜಾಸ್ತಿ ಐತೆ, ಹೇಳ್ತೀನಿ ಮುಂದೆ ವೀಡಿಯೋನಲ್ಲಿ. ಸೌಂಡ್ ಮಾತ್ರ ಸರಿಯಾಗೈತೆ ಸೈಲೆನ್ಸರ್ದು, ಇದೊಂದು ಕೇಳ್ಬೋದು ಮಸ್ತು. ಏನು ಸಡನ್ ಪ್ಲ್ಯಾನ್ ಅಂದರೆ, ಎಕ್ಸಾಮ್ ಮುಗೀತು, ಹಂಗೆ ಹೋಗೋಣ ಅಂತಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನಾನು ಕ್ಯಾಮ್ರಾ ಆ್ಯಂಗಲ್ ಬೇರೆ ಅವಾಗೆ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ದಿಲ್ಲ, ನೋಡಿದ್ರೆ ವೀಡಿಯೋ ಸರಿಯಾಗಿ ಬಂದಿದ್ದಿಲ್ಲ. ಆದರೂ ಪರವಾಗಿಲ್ಲ, ಮಾತಾಡೋತಾನೆ ಇರಲಿ ಅಂದ್ಬಿಟ್ಟು ಮಾತಾಡಿಕೊಂಡು ಮುಂದೆ. ಅದಾದಮೇಲೆ ಒಂದು ಸ್ವಲ್ಪ ದೂರ ಬಂದಮೇಲೆ ಒಂದು ಕಡೆ ಸ್ಟಾಪ್ ಮಾಡಿದ್ರಿ ಟೀ ಕುಡಿಬೇಕು ಅಂದ್ಬಿಟ್ಟು. ಚಳಿಗಂತೂ 2-3 ಕಿತ ನಿಲ್ಲಿಸ್ಬಿಟ್ಟು ಟೀ ಕುಡ್ದಿದ್ದೀವಿ ನಾವು. ನಮಗೆ ಗೊತ್ತಿಲ್ಲ, 2-3 ಕಿತ ನಿಲ್ಲಿಸಿ ಟೀ ಕುಡ್ದು ಗಾಡಿ ಎತ್ತಾಯಿದ್ರಿ. ಅದರಲ್ಲಿ ಬೇರೆ ಒಂದು ಕಡೆ ಫುಲ್ಲು ಚಳಿ. ಹೆಲ್ಮೆಟ್ ಹಾಕ್ಕೊಂಡು, ಹೆಲ್ಮೆಟಲ್ಲೂ ಗಾಳಿ ಬರ್ತಾಯಿತ್ತು ನನ್ಕ. ಫುಲ್ ಕವರ್ ಆಗಿದ್ದೀರಿ, ಬಟ್ ಆದ್ರೂ ಗಾಳಿ ಬರ್ತಾನೆ ಇತ್ತು. ಅಯ್ಯೋ ಯಾಕೆ ಹೇಳ್ತೀರಾ, ಅದರಲ್ಲಿ ಬೇರೆ ಫಾಸ್ಟಾಗಿ ಹೋಗ್ತಾರೆ. ಇದರಲ್ಲಮ್ಮ 80ನಲ್ಲಿ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ನಂದಿ ಹಿಲ್ಸ್ ಹತ್ರ ಬಂದು ನಾವು ಇಲ್ಲಿ ವಿಡಿಯೋ ತೆಕ್ಕೊಂಡು ನಂದಿ ಹಿಲ್ಸ್ಗೆ ಶೂಟ್ ಮಾಡ್ಕೊಳ್ಳೋಣ ಇವತ್ತು. ಏನಿಲ್ಲ, ಒಂದು 5-6 ಜನ ಏನೋ ಹೋಗಿದ್ರಿ ಅಷ್ಟೇ. ನಾವು ಜಾಸ್ತಿ ಜನ ಏನೋ ಹೋಗಿಲ್ಲ, 3 ಗಾಡಿಯಲ್ಲಿ ಹೋಗಿದ್ರಿ ಅಷ್ಟೇ. ಇಬ್ಬರಿಬ್ರು ಹೋಗಿದ್ರಿ 3 ಗಾಡಿಯಲ್ಲಿ. ಇಲ್ಲೇನೋ ಹೊಸದೇನೋ ಸ್ಕೀಮ್ ಮಾಡೋರಂತೆ, ಟಿಕೆಟ್ ತೊಗೊಳೋದು. ಇದು ನಂಗೆ ಗೊತ್ತಿಲ್ಲ, ನಾನು ಬಂದು ಜಾಸ್ತಿ ದಿನ ಆಯಿತು. ಇವತ್ತು ಹೋಗಿ ನೋಡ್ಬೇಕು, ಮೇಲೆ ಹೋಗಿ ಏನೋ ಟಿಕೆಟ್ ಸಿಸ್ಟಮ್ ಮಾಡಿದ್ದಾರಂತೆ, ನೋಡಬೇಕು, ಹೋಗಿ ನೋಡೋಣ ಏನಾಗುತ್ತಾ ಏನೋ. ಇಲ್ಲೆಲ್ಲ ಏನಂದರೆ ಸೌಂಡ್ ಗಾಡಿಗಳು ಎತ್ಕೊಂಬರ್ಬೇಕು, ಮಸ್ತಾಗಿ ಸೌಂಡ್ ಮಾಡ್ಕೊಂಡು ಹೋಗೋದು. ಎಲ್ಲ ಹೊಸದು ಶೆಡ್ ಗಿಟ್ ಥರ ಹಾಕ್ಬಿಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರಪ್ಪ. ಈ ಥರ ಮಾಡಬೇಕು, ಯಾಕಂದರೆ ಟರ್ನಿಂಗಲ್ಲಿ ಗೊತ್ತೇ ಆಗಲ್ಲ ಯಾವಾಗ ಯಾರು ಬರ್ತಾರೆ ಅಂತ. ಬೆಳಗ್ಗೆ ಹೊತ್ತು ಏನು ಅಡ್ವಾಂಟೇಜ್ ಅಂದರೆ, ಮುಂದೆ ಆಪೋಸಿಟಲ್ಲಿ ಯಾವ ಗಾಡಿ ಬರೋಲ್ಲ. ಇಲ್ಲಿ ರೀಚ್ ಆಗಿದ್ದೀವಿ. ಇದು ಯಾವ್ದು ಗುರು, ಫುಲ್ಲು ಲೈನ್. ಟಿಕೆಟ್ ನಿಂತಾಕ ಇಷ್ಟು ಲೈನ್ಗಳೈತೆ. ನಮ್ಮ ನೋಡಿ ಇಲ್ಲೇ
ಬ್ಲ್ಯಾಕ್ ಕಲರ್ ಟಿಕೆಟ್ ತಗೊಂತಾರೆ ಹುಡ್ಗನ್ ಪಟಾಯಿಸ್ಬಿಟ್ಟು ಇದು ಟ್ಯಾಲೆಂಟು. ಈ ಥರ ಇರ್ಬೇಕು ಗುರು ಎಲ್ಲರೂ. ನೋಡಿ ಟಿಕೆಟ್ ತಗೊಂಡು ಬಂದ ಟಿಕೆಟ್ ಚುಪ್ಪಿ ಗುರು ಅಷ್ಟೇ ಟಿಕೆಟ್ ಬಂತು. ನಮ್ಮವರು ಇಷ್ಟರಲ್ಲಿ ಲೈನಲ್ಲಿ ನಿಂತಿದ್ರೆ ಆಗಲ್ಲ. ಮೇಲೆ ಬಂದ್ಬಿಟ್ಟು ಗೇಟ್ ಹತ್ರ ಓಪನ್ ಅದೇ ಬಂದಿದ ತಕ್ಷಣ ಈ ಥರ ಒಂದು ವ್ಯೂ. ಹೇಳ್ಬೇಕು ಸಬ್ಸ್ಕ್ರೈಬ್. ನಮಸ್ಕಾರ ಗುರು, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬೇರೆ ಕೆಲಸ ಇಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲ ಮಾಡ್ತಾ ಇಲ್ಲ. ಬೇರೆ ಕೆಲಸ ಇದ್ದೀರಾ? ಬೆಳಗ್ಗೆ ಬಂದಿದ್ದೀವಿ. ಗಾಡಿ ಸ್ವಲ್ಪ ಒಂದೆರಡಕ್ಕಿಂತ ಮಕ್ಕರ್ ಬಂತು. ಯಾಕಂದ್ರೆ ನಾವು ನಮ್ಗೆ ಬುದ್ಧಿ ಇಲ್ಲ, ಹಂಗ್ ಮಾಡಿದಿಲ್ಲ, ನಮ್ದೇ ತಪ್ಪು. ರಿಸರ್ವ್ ಅಲ್ಲಿ ಇಟ್ಕೊಂಡು ಬಂದಿದ್ದೀವಿ. ಫೋಟೋ ಇಟ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಹೋಗೋಣ. ಬಂದು ಈ ವ್ಯೂ ನೋಡಿಕೊಂಡು ಸನ್ ರೈಸ್ ಆಗ್ತಾಯಿತ್ತು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ದು ಬಂದ್ರಿ. ಆಮ್ಕಲ್ಲೇನು ಜಾಸ್ತಿ ಇರೋಕೆ ಇಷ್ಟ ಆಗಿಲ್ಲ, ಬಂದ್ಬಿಟ್ರಿ ನಾವು. ಕೆಳಗಡೆ ಬಂದುಬಿಟ್ಟು ಊಟ ನಾಷ್ಟ ಮಾಡಿಕೊಂಡು ಇನ್ನೊಂದು ಕಡೆ ಒಂದು ದೇವಸ್ಥಾನಕ್ಕೆ, ಅದೇ ಲಿಂಗದ ದೇವಸ್ಥಾನ ಐತೆ, ಅಲ್ಲೊಂದು ಕಡೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಂದ ನಾವು ಜಲ್ದಿ ಬಂದುಬಿಟ್ರಿ ಎಲ್ಲರೂ. ಬಂದು ಬುಲೆಟ್ ಗಾಡಿ ಎತ್ಕೊಂಡು ಒಂದು ಸ್ವಲ್ಪ ಅಲ್ಲಿ ಸೌಂಡ್ ಗೀನ್ ಮಾಡಿ, ನಮಗೇನು ಅಷ್ಟೊಂದೇನು ಇದ್ದಿಲ್ಲ, ಆದರೆ ರಶ್ ಮಾತ್ರ ತುಂಬ ಜಾಸ್ತಿ ಇತ್ತು. ಗಾಡಿಗಳು ತುಂಬ ಇತ್ತು, ತುಂಬ ರಶ್ ಇತ್ತು. ನಂದಿ ಹಿಲ್ಸ್ ಮೊದಲಿನ ಥರ ಇಲ್ಲ. ಮೊದಲಂದರೆ ಟಿಕೆಟ್ ಇದ್ದಿಲ್ಲ, ಹಂಗೆ ಮೇಲೆ ಮಾತ್ರ ಇತ್ತು ತಗೊಳೋದು. ಇವಾಗ ನೋಡಿದ್ರೆ ಇಲ್ಲೇ ಕೆಳಗಡೆನೇ ಮಾಡಿಬಿಟ್ಟಿದ್ದಾರೆ. ಅದ್ರಲ್ಲಿ ಬೇರೆ ಕ್ಯಾಶ್ ಎತ್ಕೊಂಡು ನಮ್ಮ ಹುಡುಗನ ಅಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ಕಿಲ್ಸ್ ಎಲ್ಲ ತೋರಿಸ್ಬಿಟ್ಟು ಯಾರನ್ನೋ ಇಟ್ಕೊಂಡು ಈಸ್ಕೊಂಡು ಬಂದುಬಿಟ್ಟ ಟಿಕೆಟು. ಇಲ್ಲಿಂದ ಇವಾಗ ಒಂದು ದೇವಸ್ಥಾನಕ್ಕೆ ನಂದಿ ಇದು ಅಂದರೆ ಅಲ್ಲೇನು ವಿಶೇಷ ಅಂದರೆ ನಂದಿ ಏನೋ ಇದಾಗ್ತಿದೆ ಅಂತ ಏನೋ ಹೇಳಿದ್ರು. ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಮುಂದೆ ಗೊತ್ತಾಗುತ್ತೆ ನಿಮಗೆ ಈ ಬ್ಲಾಗಲ್ಲಿ.